ಸಿಚುವೇಶನ್ಗೆ ಒಂದು ಸಾಂಗ್ ಬರ್ತಿದೆ ಕೇಳ್ಕೊ. ಸೊ ಬೆಳಿಗ್ಗೆ ಬೇಗ ಇದ್ದು ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಮೈ ಪೀಪಲ್ಸ್ ಆರ್ ಹಿಯರ್. ಮೀಟ್ ಮೈ ಫ್ರೆಂಡ್ ಮಂಜು. ಹ್ಯಾಪಿ ಸಂಕ್ರಾಂತಿ. Look at this. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಅಲ್ವಾ, ಸೊ ಬೆಳಿಗ್ಗೆ ಬೇಗ ಇದ್ದು 6:30ಗೆ ಎದ್ದು ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಮುಗಿಸ್ಬಿಟ್ಟು ಹೋಗ್ತಿದ್ದೆ, ಮಾಡ್ಕೊಂಡಿದ್ದೆ ನೈಟು. ಬಟ್ ಟೈಮು 8:30 ಆಗಿದೆ. ಸೊ ಇವತ್ತು ಬಂದಿದ್ದೆ, ಇವಾಗ ಬಂದಿದ್ದೆ ಅನಿಸುತ್ತೆ. ಟಿಫನ್ ಮಾಡ್ತಾ ಇದ್ದೇನೆ, ಇನ್ನೂ ಬೇಗ ಕ್ಲೀನ್. ಸಿಚುವೇಶನ್ಗೆ ಒಂದು ಸಾಂಗ್ ಬರ್ತಿದೆ ಕೇಳ್ಕೊ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ. ನಾನು ಹೇಳ್ದಂಗೆ ಎದ್ದಾಗ ಲೇಟ್ ಆಗಿತ್ತು, ಪರವಾಗಿಲ್ಲ ಅಂತ ಸಾಂಗ್ ಹಾಕ್ಕೊಂಡು ಒಳ್ಳೆ ಮೂಡಲ್ಲಿ ಪೂಜೆ ಮಾಡಿ, ಹೊಸಲು ಪೂಜೆ ಮಾಡಿ, ಎಳ್ಳು ಬೆಲ್ಲ ತಿಂದು ಇವತ್ತಿನ ದಿನಾನ ಸ್ಟಾರ್ಟ್ ಮಾಡಿದೆ. ರಂಗೋಲಿ ನಾನು ಹಾಕಿದ್ದೆಲ್ಲ ನನ್ನ ಫ್ರೆಂಡ್ ಹಾಕಿದ್ದು. ನಮ್ಮ ಗಣೇಶ ಹೀಗೆ ಕಾಣಿಸ್ತಾ ಇತ್ತು. ಇವತ್ತಿನ ಸ್ಪೆಷಲ್ ಕಡುಬು, ಚಿಲ್ಕೋರೆಕಾಯಿ ಸಾಂಬಾರು ಮಾಡಿದ್ದು ತಿಂದು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅನ್ನಲ್ಲ, ಅಲ್ಲಿಗೆ ಹೊರಟೆ. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಟಿಫನ್ ಮಾಡ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೊರಟೆ. ಹೋಗ್ತಾ ಇದ್ದೀನಿ ಇವಾಗ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಲ್ಲಿಗೆ ಹೋದ್ಮೇಲೆ ಮಾಡ್ತೀನಿ. ಕೆಲಸ ಎಲ್ಲ ಅದಕ್ಕೆ ಹೋಗ್ತಿದ್ದಾಳೆ. ಸಬ್ಸ್ಕ್ರೈಬರ್ಸ್ ವಿಶ್ ಮಾಡೋದೇನು. ನಾನು ಮನೆಯಿಂದ ಹೊರಟಾಗ 10:50 ಏನೋ ಆಗಿತ್ತು, ಲೇಟ್ ಆಗಿತ್ತು. ಸೊ ಊಬರ್ ಮಾಡ್ಕೊಂಡು ಹೊರಟೆ. ಸೊ ಗೈಸ್ ಬಂದೆ ನನ್ನ ಫ್ರೆಂಡ್ ಮನೆಗೆ. And she's waiting here. No! Hey, don't show face. Stop. Okay. Should not show face. Okay. Flowers also. Thank you. She's here. Meet my friend ಮಂಜು. ಆ್ಯಕ್ಚುಲಿ ನಾನು ಯಾವಾಗಲೂ ಲೇಟು ಅಂತ ಹೇಳ್ತಿರ್ತಾರೆ ಅಂತ ಹೋದೆ, ಬಟ್ ಅಲ್ಲಿಗೆ ಹೋಗಿ ನೋಡಿದ್ರೆ ಯಾರೂ ಬಂದಿರಲಿಲ್ಲ. ನಾನು ಒಬ್ಬಳೇ ವೆಯ್ಟ್ ಮಾಡ್ತಾ ಇದ್ದೆ. ಹಿಂಗೆ ಇದು ಮಾಡೋದ ಹಿಂಗೆ ಅದ್ರಲ್ಲಿ ಮಕ್ಕ ಕಾಣಲ್ಲ. ಗೈಸ್ ಇವಳು ಪಾರು ಅಂತ, ಇವಳು ಮಂಜು ಅಂತ, ಇಬ್ರು ಫೇಸ್ನ ತೋರಿಸ್ಬಾರ್ದಂತೆ. ಸೊ ವ್ಲಾಗಲ್ಲಿ ಆಗ್ತಾ ಇದೆ. ಗೈಸ್ ಶೀಸ್ ಪಾರು, ಶೀಸ್ ಫ್ರಮ್ ಕೇರಳ. ಶಿ ಡೋಂಟ್ ನೋ ಕನ್ನಡ. ಅವ್ರಿಗೆ ಕನ್ನಡ ಬರಲ್ಲ, ಸೊ ಬರುತ್ತೆ. Don't tell me you're going to put this on video. She is putting. I don't know. Ayyo. ಗೈಸ್ ಇನ್ನ ಇಬ್ರು ಬಂದ್ರು ಇವಾಗ. ಕಮ್ ನಾ ಬೇಬಿ. ರಾಜು ಹಾಯ್. ಹ್ಯಾಪಿ ಸಂಕ್ರಾಂತಿ. Happy Sankranti. Happy Sankranti guys. Happy Sankranti. छोटी बच्ची लग रही है. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಮನೆಗೆ ಬರ್ಬೇಕಿದ್ರೆ ಹಂಗೆ ಬರೀ ಕಡೆ ಬರ್ಬಾರ್ದು ಸಂಪ್ರದಾಯನ ಪಾಲಿಸಿದ್ದಾರೆ ರಾಜು ಅವರು. ಏನ್ ತಿಂದ್ರೆ ರಾಜು? ಮೊಸರು, ಹಾಲು, ಕಲರ್ ಪೆನ್ಸಿಲ್. ಕಲರ್ ಪೆನ್ಸಿಲ್. You could have got me color pencil, no? What? Manju is doing coffee, tea, boost. ಇವಳು ಹಾಲು ಮೊಸರೆಲ್ಲ ತಗೊಬಂದ್ಲು ಅಂತ ಇವಳು ಈಗ ಟೀ ಮಾಡ್ತಿದ್ದಾಳೆ. ಕನ್ನಡದಲ್ಲ ಮಾತಾಡ್ಬೇಕು. ಯಸ್. ನಮ್ಮಲ್ಲಿ ಜಾಸ್ತಿ ಇಲ್ಲ, ಎಲ್ಲ ಎಡೆ ಇಟ್ಕೊಂಡು ಇಷ್ಟೇ ಸಾಕು, ಇಷ್ಟೇ ಇರ್ಬೇಕು. ಮಾಡಕ್ ಬರುತ್ತಾ? ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ಯಾ?
ಬಿಡ್ರಿ. ತುಂಬಾ ತುಂಬಾ ಕುಡಿತಾರೆ. ನಾನು ರಾತ್ರಿ ಊಟ ಜಾಸ್ತಿ ಇಷ್ಟ ಆಗಲ್ಲ. ನೀರ್ ಹಾಕಲ್ವಾ? ನೋಡಿ ಗೈಸ್, ಕಾಫಿ ಗಟ್ಟಿ ಹಾಲಲ್ಲಿ ಮಾಡ್ತಾರೆ ಸಾಫ್ಟ್ವೇರ್ ಮಂದಿ. ಇದ್ಯಾವ್ದೋ ಹೊಸ ಪ್ರತಿಭೆ. ಕಾಫಿ ಟೀ ಬೂಸ್ಟ್ ಮಾಡ್ತಾ ಇದ್ದಾರೆ. ಏನೋ ಕಂಡೀಷನ್ ಹಾಕ್ತಿದ್ದಾರೆ. ಮನೆ ಕಳ್ಸ್ಬಿಟ್ಟು ಏನೋ ಕಂಡೀಷನ್ ಹಾಕಿದ್ದಾರೆ. ಹೇಳ್ ಪರವಾಗಿಲ್ಲ, ಇಲ್ಲಿ ಹೇಳ್ ಪರವಾಗಿಲ್ಲ. ಎಲ್ಲರೂ ಕುತ್ಕೊಂಡು ತರಕಾರಿ ಕಟ್ ಮಾಡ್ಬೇಕು, ನಾನು ಒಬ್ಳೇ ಮಾಡಲ್ಲ ಅಂದೆ. ರಾಜು, ಮಂಜು ಅಡ್ಗೆ ಮಾಡ್ಕೊಡ್ಬೇಕು ಅಂದ್ರೆ ಕಂಡೀಷನ್ ಹಾಕಿದ್ದಾಳೆ. ಏನು? ಎಲ್ಲ ಕುತ್ಕೊಂಡು ತರಕಾರಿ ಕಟ್ ಮಾಡ್ಕೊಡ್ಬೇಕಂತೆ, ಮಾಡ್ಕೊಟ್ರೆ ಮಾತ್ರ ಮಾಡ್ತಿಲ್ಲ. ಓಕೆನಾ? ಏನ್ ಗೊತ್ತಾ ಯಾಕೆ ಗೊತ್ತಾ ಗೈಸ್ ಲೇಟ್ ಆಗಿ ಬಂದಿದ್ದು? ನಾನು ಶಿವಾನಿ ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ರೆಡಿಯಾಗಿ ಇಬ್ರು ನಾವು ಇಷ್ಟೊತ್ತರ್ಗ ಫೆಲ್ಲಿಗೆ ಬಂದು ವೇಟ್ ಮಾಡ್ತಿದ್ದೀನಿ ನಾನು. ಇವಳು ಇಷ್ಟವರ್ಗ ಏನಕ್ಕೆ ಬಂದ್ರು ಅಂತ ಅಂದ್ರೆ, ಇಬ್ರು ರೆಡಿಯಾಗಿ ನೋಡಿ, ಇಬ್ರು ಒಳ್ಳೆ ಪಾರ್ಟಿಗೆ ಹೋಗೋ ಥರ ರೆಡಿ ಆಗಿದ್ದಾರೆ. ಇಬ್ರು ರೆಡಿಯಾಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಪಾರ್ಕ್ ಹತ್ರ ಇವಾಗ ಬಂದಿದ್ದಾರೆ. ಯು ಡೋಂಟ್ ಹ್ಯಾವ್ ದ ರೈಟ್ಸ್. ಗೈಸ್ ಅವ್ರಿಬ್ರಿಗೂ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲ, ಸೊ ಫೇಸ್ ತೋರಿಸ್ತಾ ಇಲ್ಲ. ಬೂಸ್ಟು, ಕಾಫಿ, ಟೀ ಎಲ್ಲಾನು ಸಪ್ರೇಟ್ ಸಪ್ರೇಟ್ ಮಾಡ್ತಿದ್ದಾರೆ. ಒಂದು ಸೆಲೆಕ್ಷನ್ ಇಲ್ಲ, ಡಿಫ್ರೆಂಟ್. ವೆರಿ ಶೈ. ಇದ್ರಲ್ಲಿ ನಾನು ಮಗು ದೊಡ್ಡೊಳಗರು ಇನ್ನು ಬೂಸ್ಟ್ ಕುಡಿತಾನೆ ಇದೆ. ಇಷ್ಟ ಆಗಲ್ಲ ಕಾಫಿ ಟೀ ಜಾಸ್ತಿ. ಏನ್ ತರಿಸ್ಲಿ? ಕಾಫಿ ಟೀ. ಕಾಫಿ ಟೀ ಕುಡಿಯೋಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? Cheers. ಎವ್ರಿಥಿಂಗ್ ಫೇಕ್ ಚಿಯರ್ಸ್. ಏನ್ ರಾಜು, ಹೆಂಗಿದೆ ರಾಜು? ನೈಸ್. ಬೂಸ್ಟ್ ಮಾಡ್ಕೊಟ್ರು, ಕುಡಿತಾ ಇದ್ದೀವಿ. ಏನ್ರಿ ಡೆಡಿಕೇಶನ್? ಏನ್ರಿ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ, ನೀನಂತೂ ನಲ್ವೇ ಅಲ್ಲ. ಜಿಂಜರ್ ಎಲ್ಲ ಹಾಕಿದಿರಲ್ರಿ? ಏನ್ರಿ ಕಡಕ್ ಚಾಯ್ ಬೇಕಂತೆ, ಸೊ ಜಿಂಜರ್ ಎಲ್ಲ ಗರ್ಲ್ಸ್ ಎಲ್ಲ ಸೇರ್ಕೊಂಡ್ರೆ ಕೇಳ್ಬೇಕಾ? ತುಂಬ ಹೊತ್ತು ಕೂತ್ಕೊಂಡು ಚಿಟ್ ಚಾಟ್ ಮಾಡಿದ್ವಿ. ಆಕ್ಚುಲಿ ನಮಗೆ ಬಂದಿದ್ದು ಏನಕ್ಕೆ ಅಂತಂದ್ರೆ ಅಸೈನ್ಮೆಂಟ್ಸ್ ಮಾಡೋಕ್ಕೆ, ಬಟ್ ಅಸೈನ್ಮೆಂಟ್ಸ್ ಮಾಡೋದು ಬಿಟ್ಟು ಬಂದಿದ್ದು ನಾವು ಅಸೈನ್ಮೆಂಟ್ಸ್ ಮಾಡೋಕ್ಕೆ ಅಂತ, ಬಟ್ ಅದು ಬಿಟ್ಬಿಟ್ಟು ಹುಡುಗಿದೆಲ್ಲ ಮಾಡಿದ್ವಿ. ಇಷ್ಟೆಲ್ಲ ಗಾಸಿಪ್ ಮಾಡಿದ್ದಾಯ್ತು. ಇವಾಗ ವರ್ಕ್ ಮಾಡೋಕ್ಕೆ pure. Yeah. This movie and we are not capable of that love. Okay, don't tell like that. You never know. I know You that's deserve why better, baby, in future. Ah. For all of them, there is a one person waiting. So true. There is a boy for one girl. ಅದೇ ನಮ್ಮ ಅಮ್ಮ ಹೇಳ್ತಾರೆ, ಒಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರ್ತಾರೆ. ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ, ಕೇಳಿದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ವಾಸ್ ಯುವರ್ ಲವ್ ಸ್ಟೋರಿ. My mom will always tell, okay? My future only will do French not. I told you to leave that. ಗೈಸ್ ವರ್ಕ್ ಮಾಡೋಕ್ಕೆ ಅಂತ ಬಂದ್ವಿ, ಬಟ್ ನನಗೆ ತುಂಬ ಹೊಟ್ಟೆ ನೋವಿದೆ, ಸೊ ಇನ್ನೂ ವರ್ಕ್ ಮಾಡಿಲ್ಲ. ಅವರೇ ಇಷ್ಟವರೆಗೂ ಕುತ್ಕೊಂಡು ವರ್ಕ್ ಮಾಡ್ತಾಯಿದ್ರು ಆ್ಯಂಡ್ ನಾನು ಸಾಂಗ್ ಹಾಕೊಂಡು ಕೇಳ್ತಾ ಇದ್ದೆ. ನನಗೆ ಇವಾಗ ಅಡುಗೆ ಮಾಡೋಕ್ಕೆ ಹೋಗಿದ್ದಾರೆ ಎಲ್ಲ, ನಿಮ್ಗೆ ಹುಷಾರಿಲ್ಲ, ಸೊ ನಾನು ಏನು ಮಾಡ್ತಾ ಇಲ್ಲ. ಇವರಿಬ್ರೇನೋ ವಾಶ್ ಮಾಡ್ತಿದ್ದಾರೆ. ಇವರಿಬ್ರು Cutting?
ಏನು ಸಮಾಚಾರ ರಾಜು? ಏನಿಲ್ಲ ಕಣ್ರಿ, ತೊಳಿತೇನೆ. ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಬಿಸಿ ಬೇಳೆ ಬಾ, ಖಾರ ಬಾ. ಇದ್ಯಾವುದೋ ಹೊಸ ಪ್ರತಿಭೆ. ಸೊ ನಾನು ಬ್ಲಾಗ್ನ ರಾಜು ಅವ್ರಿಗೆ ಪಾಸ್ ಮಾಡ್ತಾ ಇದ್ದೀನಿ. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಕಂಟಿನ್ಯೂ. ಏನ್ ಗೊತ್ತಾ ಗೈಸ್, ದೇ ಆರ್ ಡೂಯಿಂಗ್ Come to know that I have holidays for 2 days. ಪಕೋಡಾ, ಮಿಂಟ್ ಚಟ್ನಿ, I little boys, it will be spicy. ಬಿಸಿಬೇಳೆ ಬಾತ್. Not that much spicy. You and me. Or add. I added. ಶಿವಾನಿ, Taste ನೋಡಿ, ಖಾರ ಪುಡಿನೇ ಹಾಕಿಲ್ಲ ರಾಜು. ಪಾರು ಪಾತ್ರೆ ತೊಳಿತಾವ್ರೆ, ಮಂಜು ಪಕೋಡ ಮಾಡ್ತಾವ್ರೆ, ಶಿವಾನಿ ಮಿಂಟ್ ಚಟ್ನಿ ಮಾಡಿದ್ದಾರೆ ಪಕೋಡಗೆ. ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ. ಗೈಸ್ ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ನನಗೆ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಟ್ ಬ್ಯಾಗ್ ಆರ್ಡರ್ ಮಾಡಿದ್ರು, ಚಾಕ್ಲೇಟ್ ತಂದುಕೊಟ್ರು, ಜ್ಯೂಸ್ ಮಾಡಿಕೊಟ್ರು, ಚಾಕ್ಲೇಟ್, ಜ್ಯೂಸ್, ಹಾಟ್ ಬ್ಯಾಗ್, ಎವ್ರಿಥಿಂಗ್. ಜ್ಯೂಸ್ ಮಾಡಿಕೊಟ್ರು, ಸುಖ ಪುರುಷೆ. ಬಿಸಿ ನೀರು ಬಿಸಿ ನೀರು ಇಟ್ಕೊಟ್ರು. She's feeling these girls around. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಅಡುಗೆ ಎಲ್ಲ ಆಯಿತು, ಇವಾಗ ಊಟ ಮಾಡೋಕೆ ಕೂತ್ಕೊತಾ ಇದ್ದೀವಿ. ಊಟ ಮಾಡಿ ಡ್ಯಾನ್ಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಹಾಯ್ ಗೈಸ್, ನೌ ಐ ಆಮ್ ಫೀಲಿಂಗ್ ವೆಲ್, ದಟ್ಸ್ ವೈ ವಿ ಆರ್ ಡೂಯಿಂಗ್ ರೀಲ್ಸ್ ನೌ. ಇವಾಗ ರೀಲ್ಸ್ ಮಾಡ್ತಾ ಇದೀವಿ, ಅದು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಟೈಮ್ ಆಲ್ರೆಡಿ ಆಗಿದೆ, 7 o'clock ಆಗಿದೆ. ಮನೆಗೆ ಹೋಗ್ಬೇಕು. ಸೊ ಪಟ ಅಂತ ರೀಲ್ಸ್ ಮಾಡ್ಕೊಂಡು ಹೊಡ್ತೀವಿ ಮನೆಗೆ. ಕುಟುಂಬ ದಿನ ಇವತ್ತು ಹೆಂಗಿತ್ತು ಅಂತಂದ್ರೆ, ಆಫ್ಟರ್ ಲಾಂಗ್ ಟೈಮ್ ಗರ್ಲ್ಸ್ ಗ್ಯಾಂಗ್ ಎಲ್ಲ ಎಂಜಾಯ್ ಮಾಡೋದು ಗರ್ಲ್ಸ್ ನಾನ್ಯಾರೋ ಗಂಡಸ್ರು ಅನ್ಕೊಂಡೆ. ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಶಿವಾನಿ ಮತ್ತು ರಾಜು ಮನೆಗೆ ಹೋದರು. ನಾನು ಪಾರು ಅಲ್ಲೇ ಇದ್ವಿ. ಪ್ಲ್ಯಾನ್ ಚೇಂಜ್ ಆಯಿತು. ನೆಕ್ಸ್ಟ್ ಏರ್ಪೋರ್ಟ್ಗೆ ಹೋಗೋಣ ಅಂತ ಹೋದ್ವಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ವ್ಯೂ ಅಂತೂ ಸಕ್ಕದಾಗಿತ್ತು. ನೋಡಿಕೊಂಡು ಹಾಗೆ ಒಳಗಡೆ ಹೋದ್ವಿ. ಸಂಕ್ರಾಂತಿ ಅಲ್ವಾ, ಸೊ ಏರ್ಪೋರ್ಟಲ್ಲೂ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ವಾವ್, ಚಂದ ಇದೆ, ಚಂದ ಕಾಣಿಸ್ತಿದೆ. ಆ್ಯಂಡ್ ಮೈ ಪೀಪಲ್ಸ್ ಆರ್ ಹಿಯರ್. ಎಲ್ಲ ನೋಡಿಕೊಂಡು ಒಂದು ಕಡೆ ಹೋದ್ವಿ. ತಿಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟಾಗ 1:30 ಆಗಿತ್ತು. ನೋಡೋದಿತ್ತು. ಐ ಆಮ್ ರೆಕಾರ್ಡಿಂಗ್. ಅಲ್ಲಿಂದ ಹೊರಟು ಫಸ್ಟ್ ಪಾರುನ ಡ್ರಾಪ್ ಮಾಡಿದ್ರು, ನೆಕ್ಸ್ಟ್ ನನ್ನ ಡ್ರಾಪ್ ಮಾಡಿದ್ರು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.